ಕೊಪ್ಪಳ ಇತಿಹಾಸದಲ್ಲಿ ಇವತ್ತು 8 ಕೋಟಿ ರೂಪಾಯಿ ಅಡಿಗಲ್ಲನ್ನ ಮಾಡೋದ್ರ ಮೂಲಕ ಅಲ್ಪಸಂಖ್ಯಾತರ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನ ಇವತ್ತು ನಮ್ಮ ಸರ್ಕಾರ ಕೊಟ್ಟಿದೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಮಗೆ 80ನೇ ವರ್ಷದ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಹೇಳೋದ್ರ ಜೊತೆಗೆ ಅಂದಿನ ಮಹತ್ವವಾದಂತಹ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಏನು ಸಮಾಜದ ಮುಖಂಡರ ಒಂದು ಕನಸು, ಮಹಿಳೆಯರು ಕೂಡ ಶಿಕ್ಷಣದಲ್ಲಿ ವಂಚಿತರಾಗಬಾರದು, ಮಹಿಳೆಯರು ಕೂಡ ಶಿಕ್ಷಣವಂತರಾಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಡಿಗ್ರಿ ಕಾಲೇಜಿಗೆ ಪ್ರಾರಂಭ ಮಾಡತಕ್ಕಂಥ ಕೆಲಸ ಮಾಡಿದೆ. ಇವತ್ತು ನಾನು ಅಧಿಕಾರಿಗಳ ಹತ್ರ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಅವರು ಇನ್ನೂ ಹೆಚ್ಚಿಗೆ ಹೇಳಿದ್ರು, ಇನ್ನು 9 ಕಾಲೇಜುಗಳು ರಾಜ್ಯದಲ್ಲಿ ಹಿಂದಿನ ವರ್ಷದಲ್ಲಿ ಜಾಗ ಇಲ್ಲದೆ ನಿಂತಿದೆ, ನೀವು ಜಾಗ ಕೊಟ್ಟರೆ ಇಮಿಡಿಯೇಟ್ಲಿ ನಿಮಗೆ ಅನುದಾನ ಕೊಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರು. ನಾನು ಅಧಿಕಾರಿಗಳಿಗೆ, ನಾವು ಮತ್ತು ಅಂಜದ್ ಬೇರೆಯವರು ಇದ್ವಿ, ಇನ್ನೂ 2-3 ಕಡೆ ಜಾಗ ನಾನು ನಗರದಲ್ಲಿ ಕೊಡ್ತೇನೆ, ನೀವು ನಮಗೆ ಕೊಡಬೇಕು ಅಂತಕ್ಕಂಥ ಮನವಿಯನ್ನ ಈಗಾಗಲೇ ನಾನು ಮಾಡಿದ್ದೇನೆ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆ, ಅದರಲ್ಲಿ ವಿಶೇಷವಾಗಿ 2013ರಿಂದ 2018ರವರೆಗೆ ಅಂದಿನ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ ಮೇಲೆ ಹೆಚ್ಚು ಅನುದಾನವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಈ ಒಂದು ಸಮುದಾಯಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಮಾತ್ರ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ಜನಾಂಗವನ್ನ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಇವತ್ತು ಯಾವ್ದಾದ್ರು ಪಕ್ಷಕ್ಕಿದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥ. ಹಿಂದೆ ಕೂಡ 3 ಸಚಿವರನ್ನ ಮಾಡಿರ್ತಕ್ಕಂಥ ಇತಿಹಾಸ ಇರ್ಬೋದು, ಈಗಲೂ ಕೂಡ 3 ಸಚಿವರನ್ನ ಮಾಡಿರ್ತಕ್ಕಂಥ ಇತಿಹಾಸ ಇರ್ಬೋದು. ಇವತ್ತು ನೀವು ನೋಡಿದ್ದೀರಿ, ನಿನ್ನೆ ಇವತ್ತು ನಮ್ಮ ಬಿಜೆಪಿ ಜಮೀರ್ ಅಹಮದ್ ಸಾಹೇಬರು ಬೇರೆ ಜಿಲ್ಲೆ ಕೊಡಿ, ನನಗೆ ಹೊಸಪೇಟೆ ಬೇಡ ಅಂತ ಕೇಳಿದ್ದಕ್ಕೇನೆ ಅವರು ದೇಶಾಭಿಮಾನ ಇಲ್ಲ, ದೇಶ ಪ್ರೇಮ ಇಲ್ಲ ಅಂತೇಳಿ ಸದನದಲ್ಲಿ ಮಾತನಾಡಿರ್ತಕ್ಕಂಥದ್ದು ಕೇಳಿದೆ. ಬಂಧುಗಳೇ, ಇದಕ್ಕೆ ಶಿಕ್ಷಣ ಅವಶ್ಯಕತೆ ಇದೆ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ ನಾವು ಶಿಕ್ಷಣವಂತರಾದ್ರೆ ಇವತ್ತು ನಮಗೆ ಏನು ಜಾತಿಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡಿ ಇವತ್ತು ಬೇರೆಯವರು ನೋಡ್ತಕ್ಕಂಥ ಸಂದರ್ಭ ಬರ್ತದೆ, ಅದನ್ನ ದೂರ ಇಡ್ಲಿಕ್ಕೋಸ್ಕರ ನಾವು ಒಗ್ಗಟ್ಟಾಗಿರ್ಬೇಕಾದಂತ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ತಿಳ್ಕೋಬೇಕಾಗ್ತದೆ. ಹಾಗಾಗಿ ನಮ್ಮ ಉದ್ದೇಶ ಇವತ್ತು ಏನು ಈ ಭಾಗದಲ್ಲಿ ಅಲ್ಪಸಂಖ್ಯಾತರಿಗೆ ಶಿಕ್ಷಣದ ಒಂದು ಹಬ್ ಆಗ್ಬೇಕಂತೇಳಿ ನಮ್ಮ ದೂರದೃಷ್ಟಿಕೋನ ಇದೆ. ಇಲ್ಲಿ ಜಾಗ ಬಹಳ ಇದೆ, ಆದ್ರೆ ಜನಕ್ಕೆ ಮೈಂಡ್ ನಾಗ ಮಿಸ್ಗೈಡ್ ಏನಿದೆ, ಬಹಳ ಕಡಿಮೆ ಇದೆ. ಇಲ್ಲಿ 16ರಿಂದ 17 ಎಕರೆ ಜಾಗ ಇದೆ. ನಾವು ಇದು ತೆಲಾಕ್ ಫಸ್ಟ್ ಇಟ್ಕೋರಿ ಚುಕನ್ಕಲ್ ದಾರಿಯಲ್ಲಿ 2 ಕಾಲೇಜ್ ಕೊಟ್ಟಿದ್ದಾರೆ ನಮ್ಮ ಶಾಸಕರು. ಅದು ಗುಡ್ಡಗಾಡು ಪ್ರದೇಶ, ಆದ್ರೆ ಜನಕ್ಕೆ ಮಿಸ್ಗೈಡ್ ಏನಾಗ್ತಾ ಇದೆ, ಇದು ದೂರ ಇದೆ, ಅದು ಏನಿಲ್ಲ. ನಾಳೆ ಶಾದಿಖಾನ ಆದ್ಮೇಲೆ 1000 ಜನ ಸೇರ್ತಾರೆ. ಇಲ್ಲ ನಮ್ಮ ಕಾಲೇಜ್ ಬಹಳ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆ ಈ ನಮ್ಗೆ 5 ಕೋಟಿ ಅನುದಾನ ತರಲಿಕ್ಕೆ ಶಾಸಕರು ಹಾಗೂ ಸಂಸದರು ಹಾಗೂ ನಮ್ಮ ಸಮಾಜದ ಗುರು ಹಿರಿಯರು ಹಾಗೂ ನಮ್ಮ ಕಮಿಟಿ ಎಲ್ಲರೂ ರಾತ್ರಿ ಆಗಲು ಕಷ್ಟಪಟ್ಟು ಇವತ್ತು ಈ ಗ್ರಾಂಟ್ ತಂದಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಹೇಳುತ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಸನ್ಮಾನ ಮಂತ್ರಿಗಳಾದ ತಂಗಡಿ ಸಾಹೇಬ್ರಿಗೆ ಒಂದು ರಿಕ್ವೆಸ್ಟ್ ನಮ್ದು. ಅವರು 4 ಸಲ ಮಂತ್ರಿ ಆದ್ರಿಂದ ಅದೃಷ್ಟವಂತ ಮಂತ್ರಿ ಇಡೀ ಕರ್ನಾಟಕ ಇಲ್ಲ. 4 ಸಲ ಆದ್ಮೇಲೆ 4 ಸಲ ಮಂತ್ರಿ, 1000 ರೂಪಾಯಿ ಅವರು. ನಾನು ಈ ಸಂದರ್ಭದಲ್ಲಿ ರಿಕ್ವೆಸ್ಟ್, ನಮ್ಮ ಕೊಪ್ಪಳ ಡಿಸ್ಟ್ರಿಕ್ಟ್ ಆದಾಗಲಿಂದ ನಾವು ನಿಮ್ಗೆ ಅನುದಾನ ಕೇಳಿಲ್ಲ, ಏನು ತಪ್ಪು ತಿಳಿಬೇಡ್ರಿ. ನಮ್ಗೆ 1 ಕೋಟಿ ರೂಪಾಯಿ ಶಾದಿಖಾನಕ್ಕೆ ನೀವು ಇಲ್ಲಿ ಘೋಷಣೆ ಮಾಡಲೇಬೇಕಂತ ಹೇಳಿ ಕಡ್ಡಾಯ ನಾನು ಹೇಳ್ತೇನೆ. ಹಾಗೆ ನಮ್ಮ ಶಾಸಕರು ಆಲ್ರೆಡಿ 2 ಕೋಟಿ ಕೊಟ್ಟಿದ್ದಾರೆ, ಇನ್ನೂ 2 ಕೋಟಿ ಬೇಕು. ಇಲ್ಲೆಲ್ಲ ಕುಂತಿದ್ದು ಮನಸ್ಸಿನಲ್ಲಿ ಒಂದು ನೋವಿದೆ. ಏನಪ್ಪ ಇವ್ರು ನಮ್ಮ ಮುಖಂಡರು ಮಕ್ಕಳು ಇರ್ತಾರೆ, MLA ಮಕ್ಕಳ ಬರೇ ಹಿಂದೆ ಬಾಲಂಗ್ಯಾಸಿ ಅಡ್ಡಾಡ್ತಾರ, ಒಂದು ಶಾದಿಖಾನ ರೆಡಿ ಮಾಡೋದು ಅಂತೇಳಿ 13 ವರ್ಷ ಆದಂತಾರ. ನಾನು ನಮ್ಮ MLA ಮತ್ತು MP ಅವ್ರು ರಿಕ್ವೆಸ್ಟ್ ಮಾಡ್ತೀನಿ, ಅದಕ್ಕೆ 2 ಕೋಟಿ, ಇನ್ನು 18 ತಿಂಗಳು ನಮ್ಮ ಗೌರ್ಮೆಂಟ್ ಇದೆ. ಮೊದಲಾಗ ಗೌರ್ಮೆಂಟ್ ನಲ್ಲಿ ಇದು ಬರ್ತಿದ್ದಿಲ್ಲ ಅನುದಾನ. ಈಗ CM ಫಂಡ್ 100 ಕೋಟಿ, KKDP 100 ಕೋಟಿ, ಮತ್ತೆ ಶಾಸಕರು ಬಹಳ ಫಂಡ್ ಬರ್ತೀವಿ. ನೀವು ಮನಸ್ಸು ಮಾಡಿದ್ರ 18 ತಿಂಗಳಿಗೆ ನಮ್ಗೆ ಇದೊಂದು 2 ಕೋಟಿ ಹಾಕಿ ನಮ್ಮ ಶಾಸಕರು ಈಗ ಘೋಷಣೆ ಮಾಡ್ಬೇಕಂತ ಹೇಳಿ ಸಂದರ್ಭ ಹೇಳ್ತೇನೆ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.